ನಿಮ್ಮ ಅಂಗಡಿಯಲ್ಲಿದ್ದಂತಹ ದುಡ್ಡನ್ನು ಕಳ್ತನ ಮಾಡ್ತಾ ಇದ್ದೀನಿ, 6 ತಿಂಗಳಾದಮೇಲೆ ವಾಪಸ್ ಕೊಡ್ತೀನಿ ಅಂತ ಕ್ಷಮೆಯಾಚನೆಯ ಪತ್ರವನ್ನು ಬರೆದು ಕಳ್ಳ ಪರಾರಿಯಾಗಿದ್ದಾನೆ. ರಾಮನವಮಿಯ ದಿನ ಮಧ್ಯಪ್ರದೇಶ ರಾಜ್ಯದ ಜಮೀನ್ದಾರ್ ಮೊಹಲ್ಲಾದ ಜುಜರ್ಬೋಹಾ ಅನ್ನುವಂತಹ ಜ್ಯೂಸ್ ಅಂಗಡಿಯಲ್ಲಿ ಇದ್ದಂತಹ 2,46,000 ರೂಪಾಯಿಗಳು ದರೋಡೆಯಾಗಿದೆ. ಕಳ್ಳ ಕಳ್ತನ ಮಾಡಿ ಅಲ್ಲೇ ಟೈಪ್ ಮಾಡಿದಂತಹ ಪತ್ರವೊಂದು ಕೂಡ ಇಟ್ಟು ಎಸ್ಕೇಪ್ ಆಗಿದ್ದಾನೆ. ಆ ಪತ್ರದಲ್ಲಿ ಲಕ್ಷ ಹಣವನ್ನು ಕದ್ದು ಕ್ಷಮೆಯಾಚಿಸುವಂತಹ ಪತ್ರದಲ್ಲಿ ಕಳ್ಳನಿಗಿದ್ದಂತಹ ಆರ್ಥಿಕ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾನೆ. ನಾನು ಇದೇ ಸೊಸೈಟಿಯ ನಿವಾಸಿ, ನಾನು ಯಾರು ಅಂತ ನಿಮಗೂ ಗೊತ್ತು. ಅವಶ್ಯಕತೆಗಿಂತ ಹೆಚ್ಚಾಗಿ ಅನಿವಾರ್ಯವಾಗಿ ಈ ಕಳ್ಳತನವನ್ನು ಮಾಡಲೇಬೇಕಿದೆ. ನಾನು ನಿಮಗೆ ಹಾಗೂ ನಿಮ್ಮ ಮಗನಿಗೆ ಕೈ ಮುಗಿದು ಕ್ಷಮೆ ಕೊಡ್ತಾ ಇದ್ದೀನಿ. ರಾಮನವಮಿಯ ದಿನದಂದೇ ಕಳ್ಳತನ ಮಾಡ್ತಾ ಇದ್ದೇನೆ. ನನಗೆ ಕಳ್ಳತನ ಮಾಡುವಂತಹ ಉದ್ದೇಶ ಇಲ್ಲ, ಆದರೆ ನಾನು ಅಸಹಾಯಕ. ನಾನು ನಿಮ್ಮ ಹಣವನ್ನು ವಾಪಸ್ ಕೊಡ್ತೀನಿ ಹಾಗೂ ಮುಂದೆ ನೀವು ಕೊಡುವಂತಹ ಯಾವುದೇ ಶಿಕ್ಷೆಯಾದರೂ ಅನುಭವಿಸ್ತೀನಿ ಅಂತ ಬಹಳ ವಿನಮ್ರಯುತವಾಗಿ ಒಂದು ಲೆಕ್ಕದಲ್ಲಿ ಅಪರಾಧಿಯ ಮನೋಭಾವದಿಂದ ಪತ್ರವನ್ನು ಬರೆದಿದ್ದ. ಕಳ್ಳ ಕದ್ದ ಹಣವನ್ನು 6 ತಿಂಗಳಾದಮೇಲೆ ವಾಪಸ್ ಮಾಡ್ತಾನೆ ಅನ್ನುವಂಥ ಚಿಂತೆಯಲ್ಲಿ ಅಂಗಡಿ ಮಾಲೀಕ ಇದ್ದಾನೆ.